ಡಿಸಿಎಂ ಡಿಕೆಶಿ ಎಚ್ಚರಿಕೆಗೆ ಚಂದನವನ ಬೇಸರ ವ್ಯಕ್ತಪಡಿಸ್ತಾ ಇದೆ. ಚಿತ್ರರಂಗ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ, ಒಳ್ಳೆದನ್ನ ಮಾತಾಡೋಣ, ಆಗಿರೋದಾಗಿದೆ ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ವಿಚಾರ ಸಿಕ್ಕಾಪಟ್ಟೆ ವಿವಾದ ಮತ್ತು ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಅಕಾಡೆಮಿ ನಮ್ಮ ಸರ್ಕಾರನೇ ಮಾಡಿದ್ದು, ನಾವಿದನ್ನೇ ಮಾಡಿದ್ದು. ಅಲ್ಲೇನಪ್ಪ, ಬೇರೆ ಯಾರು ಮಾಡಿಲ್ವಲ್ಲ. ಆಹ್ವಾನ ಕೊಟ್ಟಿಲ್ಲ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ಇಂದು ಇನ್ವಿಟೇಷನ್ ಕಳಿಸ್ಕೊಂತ ಅವ್ರು ಹೇಳ್ತಾರೆ. ಸರ್, ತಲುಪಿಲ್ಲ ಅಂತ ಏನ್ ಮಾಡಕ್ಕಾಗತ್ತೆ? ನಮ್ಮನೆ ಸುದ್ದಿನ ನಾವೇ ಮಾತಾಡಿದ್ರೆ ತಪ್ಪಾಗತ್ತಲ್ವಾ? ನಾವು ಅದನ್ನ ಸರಿಪಡಿಸ್ಕೊಂಡು ಹೋಗೋಣ. ಇವತ್ತು ಆಗಿದೆ, ನೆಕ್ಸ್ಟ್ ಮಾಡ್ಕೊಳ್ಳೋಣ ಬಿಡಿ. ಅದನ್ನ ಬೆಳೆಸ್ಕೊಂಡು ದೊಡ್ಡದು ಮಾಡಿಕೊಂಡು ನಿಮ್ಮ ಮೇಲೆ ನಾನು, ನನ್ನ ಮೇಲೆ ನೀವು ಅವಹೇಳನ ಮಾಡಿಕೊಂಡು ಅದಾಗಬಾರ್ದು. ನನಗೆ ಇಷ್ಟ ಇಲ್ಲ ಅವೆಲ್ಲ. ನಾವೆಲ್ಲವನ್ನ ಪ್ರೀತಿಯಿಂದ ಪ್ರೇಮದಿಂದ ಗೆಲ್ಲಬೇಕು ಅನ್ನೋದು ನನ್ನ ಇಷ್ಟ, ಅದು ನನ್ನ ಭಾವನೆ. ಬೇರೆಯವ್ರ ದೇಶ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಒಂದೇ. ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿನೇ. ಅದನ್ನ ನಾನು ಅವರೇ ಆಗಲಿ, ಚೇಂಬರ್ ಆಗಲಿ, ಅಕಾಡೆಮಿ ಅವರಾಗಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಿಸಿಎಂ ಡಿಕೆಶಿ ಎಚ್ಚರಿಕೆಗೆ ಚಂದನವನ ಬೇಸರ ವ್ಯಕ್ತಪಡಿಸ್ತಾ ಇದೆ. ಚಿತ್ರರಂಗ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ, ಒಳ್ಳೆದನ್ನ ಮಾತಾಡೋಣ, ಆಗಿರೋದಾಗಿದೆ ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ವಿಚಾರ ಸಿಕ್ಕಾಪಟ್ಟೆ ವಿವಾದ ಮತ್ತು ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಅಕಾಡೆಮಿ ನಮ್ಮ ಸರ್ಕಾರನೇ ಮಾಡಿದ್ದು, ನಾವಿದನ್ನೇ ಮಾಡಿದ್ದು. ಅಲ್ಲೇನಪ್ಪ, ಬೇರೆ ಯಾರು ಮಾಡಿಲ್ವಲ್ಲ. ಆಹ್ವಾನ ಕೊಟ್ಟಿಲ್ಲ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ಇಂದು ಇನ್ವಿಟೇಷನ್ ಕಳಿಸ್ಕೊಂತ ಅವ್ರು ಹೇಳ್ತಾರೆ. ಸರ್, ತಲುಪಿಲ್ಲ ಅಂತ ಏನ್ ಮಾಡಕ್ಕಾಗತ್ತೆ? ನಮ್ಮನೆ ಸುದ್ದಿನ ನಾವೇ ಮಾತಾಡಿದ್ರೆ ತಪ್ಪಾಗತ್ತಲ್ವಾ? ನಾವು ಅದನ್ನ ಸರಿಪಡಿಸ್ಕೊಂಡು ಹೋಗೋಣ. ಇವತ್ತು ಆಗಿದೆ, ನೆಕ್ಸ್ಟ್ ಮಾಡ್ಕೊಳ್ಳೋಣ ಬಿಡಿ. ಅದನ್ನ ಬೆಳೆಸ್ಕೊಂಡು ದೊಡ್ಡದು ಮಾಡಿಕೊಂಡು ನಿಮ್ಮ ಮೇಲೆ ನಾನು, ನನ್ನ ಮೇಲೆ ನೀವು ಅವಹೇಳನ ಮಾಡಿಕೊಂಡು ಅದಾಗಬಾರ್ದು. ನನಗೆ ಇಷ್ಟ ಇಲ್ಲ ಅವೆಲ್ಲ. ನಾವೆಲ್ಲವನ್ನ ಪ್ರೀತಿಯಿಂದ ಪ್ರೇಮದಿಂದ ಗೆಲ್ಲಬೇಕು ಅನ್ನೋದು ನನ್ನ ಇಷ್ಟ, ಅದು ನನ್ನ ಭಾವನೆ. ಬೇರೆಯವ್ರ ದೇಶ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಒಂದೇ. ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿನೇ. ಅದನ್ನ ನಾನು ಅವರೇ ಆಗಲಿ, ಚೇಂಬರ್ ಆಗಲಿ, ಅಕಾಡೆಮಿ ಅವರಾಗಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಿಸಿಎಂ ಡಿಕೆಶಿ ಎಚ್ಚರಿಕೆಗೆ ಚಂದನವನ ಬೇಸರ ವ್ಯಕ್ತಪಡಿಸ್ತಾ ಇದೆ. ಚಿತ್ರರಂಗ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ, ಒಳ್ಳೆದನ್ನ ಮಾತಾಡೋಣ, ಆಗಿರೋದಾಗಿದೆ ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ವಿಚಾರ ಸಿಕ್ಕಾಪಟ್ಟೆ ವಿವಾದ ಮತ್ತು ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಅಕಾಡೆಮಿ ನಮ್ಮ ಸರ್ಕಾರನೇ ಮಾಡಿದ್ದು, ನಾವಿದನ್ನೇ ಮಾಡಿದ್ದು. ಅಲ್ಲೇನಪ್ಪ, ಬೇರೆ ಯಾರು ಮಾಡಿಲ್ವಲ್ಲ. ಆಹ್ವಾನ ಕೊಟ್ಟಿಲ್ಲ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ಇಂದು ಇನ್ವಿಟೇಷನ್ ಕಳಿಸ್ಕೊಂತ ಅವ್ರು ಹೇಳ್ತಾರೆ. ಸರ್, ತಲುಪಿಲ್ಲ ಅಂತ ಏನ್ ಮಾಡಕ್ಕಾಗತ್ತೆ? ನಮ್ಮನೆ ಸುದ್ದಿನ ನಾವೇ ಮಾತಾಡಿದ್ರೆ ತಪ್ಪಾಗತ್ತಲ್ವಾ? ನಾವು ಅದನ್ನ ಸರಿಪಡಿಸ್ಕೊಂಡು ಹೋಗೋಣ. ಇವತ್ತು ಆಗಿದೆ, ನೆಕ್ಸ್ಟ್ ಮಾಡ್ಕೊಳ್ಳೋಣ ಬಿಡಿ. ಅದನ್ನ ಬೆಳೆಸ್ಕೊಂಡು ದೊಡ್ಡದು ಮಾಡಿಕೊಂಡು ನಿಮ್ಮ ಮೇಲೆ ನಾನು, ನನ್ನ ಮೇಲೆ ನೀವು ಅವಹೇಳನ ಮಾಡಿಕೊಂಡು ಅದಾಗಬಾರ್ದು. ನನಗೆ ಇಷ್ಟ ಇಲ್ಲ ಅವೆಲ್ಲ. ನಾವೆಲ್ಲವನ್ನ ಪ್ರೀತಿಯಿಂದ ಪ್ರೇಮದಿಂದ ಗೆಲ್ಲಬೇಕು ಅನ್ನೋದು ನನ್ನ ಇಷ್ಟ, ಅದು ನನ್ನ ಭಾವನೆ. ಬೇರೆಯವ್ರ ದೇಶ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಒಂದೇ. ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿನೇ. ಅದನ್ನ ನಾನು ಅವರೇ ಆಗಲಿ, ಚೇಂಬರ್ ಆಗಲಿ, ಅಕಾಡೆಮಿ ಅವರಾಗಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಿಸಿಎಂ ಡಿಕೆಶಿ ಎಚ್ಚರಿಕೆಗೆ ಚಂದನವನ ಬೇಸರ ವ್ಯಕ್ತಪಡಿಸ್ತಾ ಇದೆ. ಚಿತ್ರರಂಗ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ, ಒಳ್ಳೆದನ್ನ ಮಾತಾಡೋಣ, ಆಗಿರೋದಾಗಿದೆ ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ವಿಚಾರ ಸಿಕ್ಕಾಪಟ್ಟೆ ವಿವಾದ ಮತ್ತು ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಅಕಾಡೆಮಿ ನಮ್ಮ ಸರ್ಕಾರನೇ ಮಾಡಿದ್ದು, ನಾವಿದನ್ನೇ ಮಾಡಿದ್ದು. ಅಲ್ಲೇನಪ್ಪ, ಬೇರೆ ಯಾರು ಮಾಡಿಲ್ವಲ್ಲ. ಆಹ್ವಾನ ಕೊಟ್ಟಿಲ್ಲ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ಇಂದು ಇನ್ವಿಟೇಷನ್ ಕಳಿಸ್ಕೊಂತ ಅವ್ರು ಹೇಳ್ತಾರೆ.
ಸರಿಯಾಗಿ ತಲುಪಿಲ್ಲ ಅಂತ ಏನ್ ಮಾಡಕ್ಕಾಗತ್ತೆ. ನಮ್ಮನೆ ಸುದ್ದಿನ ನಾವೇ ಮಾತಾಡಿದ್ರೆ ತಪ್ಪಾಗತ್ತಲ್ವಾ. ನಾವು ಸರಿಪಡಿಸ್ಕೊಂಡು ಹೋಗೋಣ. ಇವತ್ತು ಆಗಿದೆ, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಬಿಡಿ. ಅದನ್ನ ಬೆಳೆಸ್ಕೊಂಡು ದೊಡ್ಡದು ಮಾಡಿಕೊಂಡು ನಿಮ್ಮ ಮೇಲೆ ನಾನು, ನನ್ನ ಮೇಲೆ ನೀವು ಅವಹೇಳನ ಮಾಡಿಕೊಂಡು ಅದಕ್ಕೂ ಕೂಡ ಇಂಡಸ್ಟ್ರಿಯಲ್ಲೇ ಪರ ವಿರೋಧ ಅದಾಗಬಾರ್ದು. ನನಗೆ ಇಷ್ಟ ಇಲ್ಲ ಅವೆಲ್ಲ. ನಾವೆಲ್ಲವನ್ನ ಪ್ರೀತಿಯಿಂದ ಪ್ರೇಮದಿಂದ ಗೆಲ್ಲಬೇಕು ಅನ್ನೋದು ನನ್ನ ಇಷ್ಟ. ಅದು ನನ್ನ ಭಾವನೆ. ಬೇರೆಯವ್ರ ದೃಷ್ಟಿ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಒಂದೇ. ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿನೇ. ಅದನ್ನ ನಾನು ಅವರೇ ಆಗಲಿ, ಚೇಂಬರ್ ಆಗಲಿ, ಅಕಾಡೆಮಿ ಅವರಾಗಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಿಸಿಎಂ ಡಿಕೆಶಿ ಎಚ್ಚರಿಕೆಗೆ ಚಂದನವನ ಬೇಸರ ವ್ಯಕ್ತಪಡಿಸ್ತಾ ಇದೆ. ಚಿತ್ರರಂಗ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ, ಒಳ್ಳೆದನ್ನ ಮಾತಾಡೋಣ, ಆಗಿರೋದಾಗಿದೆ ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ವಿಚಾರ ಸಿಕ್ಕಾಪಟ್ಟೆ ವಿವಾದ ಮತ್ತು ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಅಕಾಡೆಮಿ ನಮ್ಮ ಸರ್ಕಾರನೇ ಮಾಡಿದ್ದು, ನಾವೇ ತಾನೇ ಮಾಡಿದ್ದು. ಅಲ್ಲೇನಪ್ಪ, ಬೇರೆ ಯಾರು ಮಾಡಿಲ್ವಲ್ಲ. ನಟರ ಆಹ್ವಾನ ಕೊಟ್ಟಿಲ್ಲ ಅಂತ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ಇನ್ವಿಟೇಷನ್ ಕಳಿಸ್ಕೊಂತ ಅವ್ರು ಹೇಳ್ತಾರೆ. ಸರಿಯಾಗಿ ತಲುಪಿಲ್ಲ ಅಂತ ಏನ್ ಮಾಡಕ್ಕಾಗತ್ತೆ. ನಮ್ಮನೆ ಸುದ್ದಿನ ನಾವೇ ಮಾತಾಡಿದ್ರೆ ತಪ್ಪಾಗತ್ತಲ್ವಾ. ನಾವು ಸರಿಪಡಿಸ್ಕೊಂಡು ಹೋಗೋಣ. ಇವತ್ತು ಆಗಿದೆ, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಬಿಡಿ. ಅದನ್ನ ಬೆಳೆಸ್ಕೊಂಡು ದೊಡ್ಡದು ಮಾಡಿಕೊಂಡು ನಿಮ್ಮ ಮೇಲೆ ನಾನು, ನನ್ನ ಮೇಲೆ ನೀವು ಅವಹೇಳನ ಮಾಡಿಕೊಂಡು ಅದಕ್ಕೂ ಕೂಡ ಇಂಡಸ್ಟ್ರಿಯಲ್ಲೇ ಪರ ವಿರೋಧ ಅದಾಗಬಾರ್ದು. ನನಗೆ ಇಷ್ಟ ಇಲ್ಲ ಅವೆಲ್ಲ. ನಾವೆಲ್ಲವನ್ನ ಪ್ರೀತಿಯಿಂದ ಪ್ರೇಮದಿಂದ ಗೆಲ್ಲಬೇಕು ಅನ್ನೋದು ನನ್ನ ಇಷ್ಟ. ಅದು ನನ್ನ ಭಾವನೆ. ಬೇರೆಯವ್ರ ದೃಷ್ಟಿ ನನಗೆ ಗೊತ್ತಿಲ್ಲ. ನಾವೆಲ್ಲರೂ ಒಂದೇ. ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿನೇ. ಅದನ್ನ ನಾನು ಅವರೇ ಆಗಲಿ, ಚೇಂಬರ್ ಆಗಲಿ, ಅಕಾಡೆಮಿ ಅವರಾಗಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಿಸಿಎಂ ಡಿಕೆಶಿ ಎಚ್ಚರಿಕೆಗೆ ಚಂದನವನ ಬೇಸರ ವ್ಯಕ್ತಪಡಿಸ್ತಾ ಇದೆ. ಚಿತ್ರರಂಗ ಒಟ್ಟಾಗಿ ಕೆಲಸ ಮಾಡಬೇಕಾಗಿದೆ, ಒಳ್ಳೆದನ್ನ ಮಾತಾಡೋಣ, ಆಗಿರೋದಾಗಿದೆ ಅಂತ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟು ಹೇಳಿಕೆ ವಿಚಾರ ಸಿಕ್ಕಾಪಟ್ಟೆ ವಿವಾದ ಮತ್ತು ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಚಿನ್ನೇಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್, ಈಗ ಅಕಾಡೆಮಿ ನಮ್ಮ ಸರ್ಕಾರನೇ ಮಾಡಿದ್ದು, ನಾವೇ ತಾನೇ ಮಾಡಿದ್ದು. ಅಲ್ಲೇನಪ್ಪ, ಬೇರೆ ಯಾರು ಮಾಡಿಲ್ವಲ್ಲ. ನಟರ ಆಹ್ವಾನ ಕೊಟ್ಟಿಲ್ಲ ಅಂತ ಎಲ್ಲರೂ ಕೊಟ್ಟಿದ್ದಾರೆ. ಅವ್ರ ಇನ್ವಿಟೇಷನ್ ಕಳಿಸ್ಕೊಂತ ಅವ್ರು ಹೇಳ್ತಾರೆ. ಸರಿಯಾಗಿ ತಲುಪಿಲ್ಲ ಅಂತ ಏನ್ ಮಾಡಕ್ಕಾಗತ್ತೆ. ನಮ್ಮನೆ ಸುದ್ದಿನ ನಾವೇ ಮಾತಾಡಿದ್ರೆ ತಪ್ಪಾಗತ್ತಲ್ವಾ. ನಾವು ಸರಿಪಡಿಸ್ಕೊಂಡು ಹೋಗೋಣ. ಇವತ್ತು ಆಗಿದೆ, ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋಣ ಬಿಡಿ. ಅದನ್ನ ಬೆಳೆಸ್ಕೊಂಡು ದೊಡ್ಡದು ಮಾಡಿಕೊಂಡು ನಿಮ್ಮ ಮೇಲೆ ನಾನು, ನನ್ನ ಮೇಲೆ ನೀವು ಅವಹೇಳನ ಮಾಡಿಕೊಂಡು ಅದಕ್ಕೂ ಕೂಡ ಇಂಡಸ್ಟ್ರಿಯಲ್ಲೇ ಪರ ವಿರೋಧ ಅದಾಗಬಾರ್ದು. ನನಗೆ ಇಷ್ಟ ಇಲ್ಲ ಅವೆಲ್ಲ.